ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮುಖಂಡರು ರೆಬೆಲ್ ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಯಜಮಾನ ಅಂತ ಗೆಲ್ಲಿಸ್ತಿದ್ವಿ. ಮುಸ್ಲಿಮರು ರೆಬೆಲ್ ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ಮುಸ್ಲಿಂ ಮುಖಂಡರು ರೆಬೆಲ್ ಆಗಿರುವಂತದ್ದು. ಶಾಮನೂರು ಶಿವಶಂಕರಪ್ಪ ಯಜಮಾನ ಅಂತ ಗೆಲ್ಲಿಸ್ತಿದ್ವಿ. ಮಗ ಎಸ್ ಮಲ್ಲಿಕಾರ್ಜುನ್ ಅವರನ್ನೂ ಗೆಲ್ಲಿಸಿದ್ದೀವಿ. ಆದ್ರೆ ಇವಾಗ ಅದೇ ಕಾಂಗ್ರೆಸ್ ನಮ್ಮನ್ನ ಬಳಸಿಕೊಂಡು ಎಸೆದಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಕೇವಲ ಅಹಿಂದ ಅಂತಾರೆ. ಆದ್ರೆ ಈ ದಾವಣಗೆರೆಯಲ್ಲಿ ಎಲ್ಲಿದೆ ಹಾಗಾದ್ರೆ ಅಹಿಂದ? ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬಹುದಿತ್ತು. ಆಕ್ರೋಶ ಹೊರಹಾಕಿದ ದಾವಣಗೆರೆ ಮುಸ್ಲಿಂ ಮುಖಂಡರು. ಮುಸ್ಲಿಂ ಮುಖಂಡ ಜಿಕೆ ಮುಜಾಹಿದ್ ಖಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮುಖಂಡರು ರೆಬೆಲ್ ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿದ್ದಾಗ ಅವರನ್ನ ಯಜಮಾನ ಅಂತ ಗೆಲ್ಲಿಸಿಕೊಂಡು ಬಂದ್ವಿ. ಇನ್ನು ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರನ್ನು ನಾವು ಗೆಲ್ಲಿಸಿದ್ವಿ. ಆದ್ರೆ ಇವಾಗ್ಲೂ ಕೂಡ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ. ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ನೀಡಿದ್ದಾರೆ. ನಮ್ಮನ್ನ ಬಳಸಿಕೊಂಡು ಕಾಂಗ್ರೆಸ್ ಬೀದಿಗೆ ಎಸೆದಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡ ಆಕ್ರೋಶವನ್ನ ಹೊರಹಾಕಿದ್ರು. ಸಿದ್ದರಾಮಯ್ಯ ಕೇವಲ ಅಹಿಂದ ಅಂತಾರೆ ಎಲ್ಲ ಕಡೆ. ಎಲ್ಲಿದೆ ಅಹಿಂದ? ದಾವಣಗೆರೆಯಲ್ಲಿ ಎಲ್ಲಿ ಕಂಡು ಬಂತು ಅಹಿಂದ? ಮುಸ್ಲಿಮರಿಗೆ ಅನ್ಯಾಯವಾಗಿದೆ. ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬಹುದಿತ್ತು. ಆಕ್ರೋಶ ಹೊರಹಾಕಿದ ದಾವಣಗೆರೆ ಮುಸ್ಲಿಂ ಮುಖಂಡರು. ಮುಸ್ಲಿಂ ಮುಖಂಡ ಜಿಕೆ ಮುಜಾಹಿದ್ ಖಾನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಶಾಮನೂರು ಶಿವಶಂಕರಪ್ಪನವರನ್ನ ಯಜಮಾನ ಅಂತ ನಾವು ಗೆಲ್ಲಿಸ್ತಿದ್ವಿ. ಅದಾದ ಮೇಲೆ ಅವರ ಕುಟುಂಬದ ಅವರದೇ ಸುಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ನಾವು ಗೆಲ್ಲಿಸಿಕೊಂಡು ಬಂದ್ವಿ. ಹೇಗಿರುವಾಗ ಶಾಮನೂರು ಶಿವಶಂಕರಪ್ಪನವರು ಹೇಳಿದಂತೆ ಮುಂದೆ ನಾನು ಚುನಾವಣೆ ಕಂಟೆಸ್ಟ್ ಮಾಡದೇ ಇದ್ದಾಗ ಈ ಬಾರಿ ಅಹಿಂದ ವರ್ಗಕ್ಕೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂದಿದ್ರು. ಮುಸ್ಲಿಮರಿಗೆ ಅನ್ಯಾಯವಾಗಿದೆ. ಅವರು ಟಿಕೆಟ್ ಕೇಳಿದರೂ ತಪ್ಪೇನಿಲ್ಲ. ಯಾಕಂದ್ರೆ ಅವರು 3 ಸಲ ಈಗ ಕೇಳ್ತಾ ಬಂದಿರೋದು ನನಗೆ ಕೊಡಿ ಅಂತೇಳಿ. ನಾವೇನಪ್ಪ ಅಂದ್ರೆ ಶಾಮನೂರು ಶಿವಶಂಕರಪ್ಪರು ಏನೋ ಒಂದು ಯಜಮಾನ ದಾವಣಗೆರೆಗೆ ಹಿರಿಯರು ಅಂತೇಳಿ ನಾವು 6 ಸಲ ಅವ್ರಿಗೆ ಆಯ್ಕೆ ಮಾಡಿದ್ವಿ. ಮತ್ತು ಒಂದ್ಸಲಿ ಮಲ್ಲಿಕಾರ್ಜುನ ಅವರು ದಕ್ಷಿಣದಲ್ಲಿ ಒಂದ್ಸಲಿ ಗೆದ್ದಿದ್ರು. ಮತ್ತು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ 2000ನಲ್ಲಿ ಅವರು ಕ್ರೀಡಾ ಮಂತ್ರಿ ಆಗಿದ್ರು. ನಮಗೆ ಕಾರ್ಯಕರ್ತರಿಗೆ ಯೂಸ್ ಮಾಡಿಕೊಂಡು ಕೈ ಬಿಟ್ಟಿರೋದವರು. ನಾನು ಇದು ಹೇಳಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹೆಂಗಂದ್ರೆ ಮೊಹಮ್ಮದ್ ಸಾದಿಕ್ ಪೋಲಾನ್ ಸಾಹೇಬ್ರು ಇದು ಸಮಾಜದ ಅಧ್ಯಕ್ಷರಾಗಿದ್ರು ಮತ್ತು ಮಾಜಿ ಕಾರ್ಪೊರೇಟರ್. ಅವ್ರ ಬಗ್ಗೆ ಬಹಳ ಇದು ಹೇಳಿದ್ರು. ನಾನು ಅಷ್ಟೇ ಹೇಳೋದು ಏನಂದ್ರೆ ಮುಸ್ಲಿಂ ಬಾಂಧವರು ದಕ್ಷಿಣದಲ್ಲಿ ನಾವು ಅಹಿಂದದರು. ಇದೇ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ತಾರೆ. ಎಲ್ಲಿದೆ ಅಹಿಂದ? ಮುಸ್ಲಿಮ್ಸಿಗೆ ಟಿಕೆಟ್ ನೀಡ್ತಿದ್ರೆ ತಪ್ಪೇನಿತ್ತು ಅಂತ ನಾನು ಹೇಳ್ತಿದ್ದೀನಿ. ಈಗ ಶಾಮನೂರು ಶಿವಶಂಕರಪ್ಪ ಬಿಡಿ, ನಮ್ಮ ಗುರುವರು ಅವ್ರ ಬಗ್ಗೆ ನಾವು ಮಾತಾಡೋಲ್ಲ. ಯಾಕಂದ್ರೆ ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.